ಹಾಲು ಕೆಟ್ಟರೂ ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಹಾಗೆ ಹಾಲು ಮತ್ತವ್ರ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಹೇಳಿರೋದು ನಾನು. ಯಾಕೆ ಅಕ್ಕಬುಕ್ರು ಯಾರು? ಹಾಲು ಸ್ಥಾಪಕರು ವಿದ್ಯಾರಣ್ಯ ಕಟ್ತಾರ 5 ಜನ ಅವರು. ಅಕ್ಕಬುಕ್ರು ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾಯಿದೆ, ಇವತ್ತು ನಡೀತಾಯಿದೆ, ಅಕ್ಕಬುಕ್ರು ಮಾಡಿದ್ದು. ಛತ್ರಪತಿ ಶಿವಾಜಿ ಯಾರು? ನಿಮ್ಮ ಗದಿಗಿನವನೇ, ಅವನು ಆಲ್ಮತ್ತವನೇ ಶಿವಾಜಿ. ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿ ರಾಣಿ ಆಕೆಯು ಆಲ್ಮತ್ತವಳೆ. ಹಿಂಗೆ ಆಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ. ಅವರು ಒಂದು ರೀತಿಯ ದೈವ ಬಲ ಇದೆ. ಎಲೆಕ್ಷನ್ ಊಟ ಮೊದಲು ಆಲ್ಮತ್ತರು ಬೋಣಿಗೆ ಮಾಡುವಂತಾರೆ. ನಾನು ಹೇಳಿದ್ದೇನು, ಆಲಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರೇ ಬಿಡಬೇಕು ಅಂತ. ಹೋದ್ಸರಿ 5 ವರ್ಷ CM ಆಗಿದ್ರು, ಬಿಟ್ಟರೆ ಅವರು ಎಷ್ಟು ಹೋರಾಟ ಮಾಡಿದ್ರು, ಬಿಡಿಸ್ತಿಲ್ಲ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು. ನಾನು ಆಲ್ಮತ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಆ ಸಮಾಜದ ಗೌರವ ಘನತೆ ಬಗ್ಗೆ. ಆ ಆಳ್ಕೆ ಶಿವಾಜಿ ಹೆಸರು ಇವತ್ತು ಐತಲ್ಲಪ್ಪ. ಶಿವಾಜಿ ಮರಾಠ ಅಂತಾರೆ, ಕುರುಬರ ಅವನು, ನಿಮ್ಮ ಗದಿಗಿನವನೇ ಅವನು. ಇತಿಹಾಸ ತೆಗಿರಿ, ಇಲ್ಲೇನೆ ಅವನು. ಆಮೇಲೆ ರಾಣಿದು ಆಕೆ ಆಲ್ಮತ್ತವಳೆ ಆಕೆ. ಸಂಗಳ್ಳಿ ರಾಯಣ್ಣ ಆಲ್ಮತ್ತವನಕ್ಕೆ. ಕಿತ್ತೂರು ರಾಣಿ ಉಳಿಸಿದ್ದು ಅವನಿಂದ. ಹೀಗೆ ಈ ಒಂದು ಸಮಾಜಕ್ಕೆ ಒಂದು ಘನತೆ ಇದೆ, ಗೌರವ ಇದೆ. ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ. ಸಂಗಣ್ಣನ ಕೊಂದರು, ಇಲ್ಲದೆ ಹೋದ್ರೆ ಬಿಡ್ತಿದ್ದ ಅವನು. ಅಕ್ಕಬಿಕ್ಕರು ರಾಜ್ಯವನ್ನು ಕಟ್ಟಿದರು 5 ಜನ ಅವರು. ವಿಜಯನಗರ ಸಾಮ್ರಾಜ್ಯ ಹೆಸರು ಉಳಿತು. ಇವತ್ತು ಮೈಸೂರು ದಸರಾ ನಡೀತಿರೋದು ಎಲ್ಲಿಂದ? ಅವರಿಂದಲೇ. ಹಾಗಾಗಿ ಆ ಒಂದು ಸಮಾಜದ ಘನತೆ ಬಗ್ಗೆ ಹೇಳಿದೆ ನಾನು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಲಿಲ್ಲ. ಯಾಕೆಂದ್ರೆ ಹೋದ ಸತಿ ಆಯಿತು, 5 ವರ್ಷ ಅವ್ರು ಆಳಿದರು, ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು ಬಿಡಿಸೋಕ್ಕಾಗಲಿಲ್ಲ. ಈಗಿದೆ, ಈಗ ಆಗಿದ್ದಾರೆ, ಅದರಿಂದ ಕಷ್ಟ ಇದೆ, ಅವರಾಗೆ ಬಿಡಬೇಕು ಅಂತ ಹೇಳಿರೋದು ನಾನು.